ಬಾಗುರು ಹೋಗೋಣ ಬಾಗುರು ಟೈಮ್ ಆಯ್ತು. ದಯವಿಟ್ಟು ಕ್ಷಮೆ ನೀಡಿ, ರಾಜ್ಯದಲ್ಲಿ ಬರ ಇದೆ, ದಯವಿಟ್ಟು ಅದು ಕಾಂಟ್ಯಾಕ್ಟ್ ಕೊಡ್ತಾರೆ. ನಾವು ತಪ್ಪಿಕೋಬೇಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಅಣ್ಣನವರಿಗೆ, ಪಣ್ಣನವರಿಗೆ, ಯಡಿಯೂರಪ್ಪ ಅವರಿಗೆ, ಯಡಿಯೂರಪ್ಪ ಅವರಿಗೆ ಬೇಜಾರು ಮಾಡ್ಕೋಬೇಡ್ರಿ. ಟಿವಿಲೆಲ್ಲ ದೊಡ್ಡ ಸುದ್ದಿ ಮಾಡಾಕ್ತಿದೆ. ತಪ್ಪು, ಯಾಕೆ ಬರೋ ಟೈಮಲ್ಲಿ ಇದನ್ನು ಹಾಕಂಗಿಲ್ಲ ನೀನು. ನೋಡಿ, ಅದು ನನ್ನ ನಾಯಕರು ಸ್ಪಂದಿಸುವಂತ ರೀತಿ ಜನಗಳಿಗೆ ಏನಂತಂದ್ರೆ, ನಮಗೂ ವಿಷಯ ಗೊತ್ತಿರಲ್ಲ. ಇಲ್ಲ ಅಂತಂದ್ರೆ ನನಗೂ ಅದಾದ್ಮೇಲೆ ನಿಜ ಅನ್ಸ್ತು. ಅವ್ರು ಬಂದಿರೋದೇ ಬರ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಕ್ಕೆ. ಅಂತಹ ಸಮಯದಲ್ಲಿ ಅಂತಹ ಒಂದು ಕಾರಣಕ್ಕೆ ಬಂದಿರೋರ್ನ ನಾವು ಆಪಲ್ ಹಾರ ಹಾಕಿ ಸ್ವಾಗತ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ತಪ್ಪು. ಅದನ್ನ ವಿಜಯಣ್ಣ ಕರೆಕ್ಟ್ ಆಗಿ ಹೇಳಿದ್ರು. ನಮ್ಮ ಬೆಂಬಲಿಗರೆಲ್ಲ ಒಂದಷ್ಟು ಜನ ಹಾಕ್ಲೇಬೇಕು ಅಂತ ಬಲವಂತ ಮಾಡಿದ್ರು. ಗೊತ್ತಿರ್ಲಿಲ್ವಲ್ಲ. ಹೇಳೋ ಅಷ್ಟೊತ್ತಿಗೆ ಮತ್ತೆ ಹೇಳ್ತಾ ಇದೀನಿ, ಚಿಕ್ಕಬಳ್ಳಾಪುರದ ನನ್ನ ಏನು ಯುವ ಮಿತ್ರರೆಲ್ಲ ಇದ್ದಾರೆ, ಪ್ರಬುದ್ಧರಿದ್ದಾರೆ, ಒಪ್ಕೊಂಡ್ರು. ಆಯ್ತು ಅಂತ ಸುಮ್ನೆ ಆದ್ವಿ. ಅಣ್ಣಂಗೆ ಒಂದು ಆತ್ಮೀಯವಾದ ಸ್ವಾಗತವನ್ನ ನಾವು ಚಿಕ್ಕಬಳ್ಳಾಪುರದೊಳಕ್ಕೆ ಕೋರಿದೀವಿ. ಅವ್ರಿಗಾಗ್ಲೇ ಇನ್ನೊಂದು ಕಾರ್ಯಕ್ರಮಕ್ಕೆ ಹೊರಟ್ರು. ನಿಜಕ್ಕೂ ನಮ್ಮ ವಿಜಯಣ್ಣನ ನಾವು ಸ್ವಾಗತಿಸಿದ ರೀತಿ ನಮ್ಗೆ ಖುಷಿ ಆಗಿದೆ. ವಿಜಯಣ್ಣ ಮುಂದಿನ ನಮ್ಮ ರಾಜ್ಯದ ದೊಡ್ಡ ನಾಯಕರಾಗಿ ಈಗಾಗ್ಲೇ ಹೊರಹೊಮ್ಮಿದ್ದಾರೆ. ಮುಂದೆ ದೊಡ್ಡ ಜವಾಬ್ದಾರಿಯನ್ನ ತಗೊಂಡು ರಾಜ್ಯವನ್ನ ಮುನ್ನಡೆಸ್ತಾರೆ ಅನ್ನುವಂತಹ ವಿಶ್ವಾಸ ನಮ್ಗಿದೆ. ಆ ರೀತಿ ಅವ್ರಿಗಾಗ್ಲಿ, ಇಡೀ ಅವರ ನಾಯಕತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿ ಇನ್ನ ಬೆಳಿಲಿ ಅಂತ ಹಾರೈಸ್ತೀನಿ. ಸರ್, ಮುಂದಿನ 2020 ನಿಮ್ಮ ವಿಜಯೇಂದ್ರ ಸಿಎಂ ಆಗಿ ನೋಡುವಂತ ಒಂದು ಕೆಲಸ ಮಾಡ್ತಾ ಇದ್ದೀರಾ? ನೋಡಿ, ವಿಜಯೇಂದ್ರ ಅಣ್ಣಂಗೆ 2028ರಲ್ಲಿ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆ ಇದೆ. ಆದ್ರೆ ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನೋದನ್ನ ನನ್ನ ಪಕ್ಷದ ಹೈಕಮಾಂಡ್ ಮತ್ತು NDA ತೀರ್ಮಾನ ಮಾಡುತ್ತೆ. ಈಗ ಬರೀ ಬಿಜೆಪಿ ಆಗಿ ಮಾತ್ರ ಉಳಿದಿಲ್ಲ. ಅವತ್ತು ಸರ್ಕಾರ ರಚನೆ ಮಾಡೋದು NDA ಆಗಿರೋದ್ರಿಂದ ಕುಮಾರಣ್ಣವರು, ದೇವೇಗೌಡರು ಜೊತೆಗೆ ನನ್ನ ಪಕ್ಷದ ಹೈಕಮಾಂಡ್ನವರು ಎಲ್ಲ ತೀರ್ಮಾನ ಮಾಡಿ ಅವತ್ತು ಕೆಲಸ ಮಾಡ್ತಾರೆ. ವಿಜಯೇಂದ್ರ ಅಣ್ಣಂಗೆ ತುಂಬಾ ಅಪಾರವಾದ ವಯಸ್ಸಿದೆ. ನಾನು ಅವ್ರನ್ನ ಹತ್ತಿರದಿಂದ ನೋಡಿರೋದ ರೀತಿ ಅವ್ರಿಗೆ ತುಂಬಾ ತಾಳ್ಮೆ ಇದೆ. ಎಲ್ಲರನ್ನೂ ಸರಿದೂಗಿಸಿ ಕರ್ಕೊಂಡು ಹೋಗುವಂತಹ ಕಲೆ ಅವ್ರಿಗೆ ಏನು ರಕ್ತದಲ್ಲೇ ಕೂಡ್ ಬಂದಿದೆ. ಮುಂದಿನ ದಿನಗಳಲ್ಲಿ 100% ಯಾವತ್ತಾರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಾವು ಅವ್ರ ಬೆಂಬಲಿಗರಾಗಿ 2028ರಲ್ಲಿ ಆಗ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಆಗ್ಲೇ ಬಿಡ್ಬೇಕು ಅಂತ ನಾವು ಹೇಳಕ್ ಆಗಲ್ಲ. ಯಾಕಂದ್ರೆ ಪಕ್ಷ ಒಂದು ಸಿಸ್ಟಮ್ ಅಲ್ಲಿ ನಡೀತಾ ಇರೋದ್ರಿಂದ ನಾವು ಆ ಸಿಸ್ಟಮ್ನ ನಾವು ಅರ್ಥ ಮಾಡ್ಕೊಬೇಕು. ಹೈಕಮಾಂಡ್ ಯಾರ್ಗೆ ಹೇಳುತ್ತೋ ಅವತ್ತು ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ನಾವು ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆದು ನಮ್ಮ NDA ಸರ್ಕಾರವನ್ನ 2028ಕ್ಕೆ ಸ್ಥಾಪನೆ ಮಾಡೋದಷ್ಟೇ ನಮ್ ಕೆಲಸ. ಯಾರೇ ನಾಯಕರಾಗ್ಲಿ, ಯಾರೇ ಮುಖ್ಯಮಂತ್ರಿಗಳಾಗ್ಲಿ, ಅವತ್ತು ಒಳ್ಳೆ ಕೆಲಸ ಆಗುತ್ತೆ ಅನ್ನೋ ಭರವಸೆ ನನಗೆ.